ಮತ್ತೆ ಚೀಲ ಹೋಗಲೇ ಗುಡ್ಡ ಹತ್ತಿ ದಮ್ ಬಂತೀಗ ಎಲ್ಲ ಹೋಗ್ಬೇಕ್ರೆ ತುಮಕೂರು ಅಂತ ಜೈ ಕೇಳಕ್ ಹೋನ ಇವತ್ತು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಶೇಷ ಏನಂದರೆ ನಾನು ನನ್ನ ಮಾವ ಮತ್ತು ನಮ್ಮ ನಿಕ್ಕೆ ಸೇರಿ ನಮ್ಮ ಅಜ್ಜಿ ಮನೆ ಹೋಗ್ತಾ ಇದ್ದೀವಿ. ಅಜ್ಜಿ ಮನೆ ಊರು ಯಾವುದು? ಹೆರ್ಬೆಟ್ಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ನಮ್ಮ ಮಾವ ಕೋಳಿಗೆ ಎಲ್ಲ ಕರ್ಕೊಂಡು ಬರೋಕೆ ಹೇಳಿದ್ರೆ ಅದಕ್ಕೆ ಹೋಗ್ತಾ ಇದ್ದೀವಿ. ಈಗ ಸಿಗಂದೂರು ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ಹೋಗ್ತಾ ಇಲ್ಲಿ ನಮಗೆ ಅಜ್ಜಿ ಮನೆ ಹೋಗ್ತಾ ಇಲ್ಲಿ ನಮಗೆ ಸಿಗಂದೂರು ದೇವಸ್ಥಾನ ಸಿಗೋಕೆ ಗೈಸ್ ಇದೆ. ಇಲ್ಲೇ ಸಿಗಂದೂರು ದೇವಸ್ಥಾನಕ್ಕೆ ಹೋಗೋದು. ಈ ರೂಟಲ್ಲಿ ನಮ್ಮ ಅಜ್ಜಿ ಮನೆ ಹೋಗ್ಬೇಕಿದೆ ಗೈಸ್. ಹೂ ನೋಡಿದೆ ಅವ್ರ ಮನೆ ತಂದು ಕೋಳಿ ಬೆಳೆ ತಿಂತ ಕೂತಂಗೆ ಕಾರಾಗಿದೆ. ಜನ್ಮಕ್ಕೆ ಹೋಗೋ ಅವ್ರ ಮನೆಗೆ ಇಟ್ಕಳ ಅಂದ್ ಹೇಳಿ ಎಂತ ಆಗಲ್ಲ ಪಾಪ. ಅವ್ರ ಮನೆಗೆ ತಗೊಂಡು ಹೋಗ್ತಾ ತಿಂದ ಈಗ ಎಲ್ಲಿ ಇಲ್ಲೇನು ಜಾಸ್ತಿ ದೂರ ಇಲ್ಲ. ಇನ್ನು ಸ್ವಲ್ಪ ದೂರ ಹೋದ್ರೆ ನಮ್ಮ ಅಜ್ಜಿ ಮನೆ ಬಂತು. ಫುಲ್ ಅಜ್ಜಿ ಮನೆ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಮತ್ತೆ ಅಲ್ಲಿನ ಮಾತ್ರ ಪ್ಲೇಸ್ ಮಸ್ತ್ ಐತ್. ಮಾತ್ರ ಫುಲ್ ಗುಡ್ಡದ ಮೇಲೆ ಮನೆ, ಸುತ್ತ ಕಾಡು ಮನೆ ಸೂಪರ್ ಐತೆ ಗೈಸ್. ಇದೆ ನಮ್ಮ ಅಜ್ಜನ ಮನೆ ಇವಾಗ ಹಾದಿ ನೋಡ್ರಿ ಹೆಂಗೈತಿ. ಇಲ್ಲಿ ಫುಲ್ ಕೊಲ್ಲೂರು ಘಾಟ್ ಇದ್ದಂಗೆ ಐತಪ್ಪ. ಇಲ್ಲಿ ಫುಲ್ ಇದೆ ಏರೆ. ಈ ಕಡೆ ಎಲ್ಲ ಫುಲ್ ಸುತ್ತಮುತ್ತ ಗುಡ್ಡ ಗೈಸ್. ಈ ಕಡೆ ನಮ್ಮ ದೇಶ ಫೈನಲಿ ನಮ್ಮ ಅಜ್ಜಿ ಊರಿಗೆ ಬಂದ್ವಿ. ಇದೆ ನಮ್ಮ ಅಜ್ಜಿ ಊರು ಸುತ್ತ ಹೆಂಗೈತಿದೆ. ಸುತ್ತ ಗುಡ್ಡ, ಅಲ್ಲೊಂದು ದೊಡ್ಡ ಗುಡ್ಡ ಐತೆ, ಈ ಕಡೆ ಒಂದು ಗುಡ್ಡ ಐತೆ, ಆಮೇಲೆ ಈ ಕಡೆ ಒಂದು ಗುಡ್ಡ ಐತೆ ಇದೆ. ಮತ್ತೆ ವೆದರ್ ಮಾತ್ರ ಗೈಸ್ ಮಾತಾಡಂಗಿಲ್ಲ. ವೆದರ್ ಬಗ್ಗೆ ಮಾತ್ರ ಇದೆ ಗೈಸ್. ಅಂತೂ ಬಂದು ನಮ್ಮ ಅಜ್ಜಿ ಮನೆ ಹತ್ರ. ನಮ್ಮ ಅವ್ರಲ್ಲ ಎತ್ತ ಹೋಗ್ಯಾರ ಗೊತ್ತಿಲ್ಲ. ಅವ್ರು ಬರ್ತಾರೆ. ಹೋಗ್ತಾಗಿ ನೀ ತಗಿ ಹೋಗಲೇ. ನಾನು ಹೇಳಿಲ್ಲ ಪಾಪ ಅವನೇ ಬಂತಲ್ಲ. ಮರ್ಯಾದೆ ಆಗ್ಬೇಕು ನಿನಗೆ. ಹೋಗ್ ತೆಗಿಬೇಕು ನೀನು. ನೀ ತೆಗಿಬೇಕು ಗೈಸ್. ಇದೆ ನಮ್ಮ ಅಜ್ಜಿ ಮನೆ. ಫೈನಲಿ ಬಂದ್ವಿ ನಮ್ಮ ಅಜ್ಜಿ ಮನೆ ಹತ್ರ. ಇದೆ ನಮ್ಮ ಅಜ್ಜಿ ಮನೆ ಸುತ್ತ ಹೆಂಗೈತೆ ನೋಡಿದೆ. ಸುತ್ತ ಗುಡ್ಡ. ಆರಾಮಿದ್ರವಾ? ಹಾ ನೋಡ್ರಿ ಇವ್ರೆ ನಮ್ಮ ಮಾವ. ಹಾಯ್ ಹೌ ಆರ್ ಯು? ಏನಿಲ್ಲ ನೋಡ್ರ, ಜೈ ಕೇಳಕ್ ಹೋನ ಇವತ್ತು. ಜೈ ಕೇಳಕ್ ಹೋನ ಸಂತೋಷ್ ಮಾವ. ಉಂಬ್ಳ ಇರ್ಲಿ. ಅಲ್ರಿ ಜೇನ್ ಎಲ್ಲ ಜೇನ್ ಕೇಳಕ್ ಹೋನ ಇವತ್ತು. ಆತಗೆ ಸಂಜೆ ಹೋನ. ಸಂಜೆ ಹೋಗೋಣ. ಅಲ್ಲ ನೀವು ಕರ್ಕೊಂಡು ಹೋಗ್ಬೇಕು ಮತ್ತೆ ಹೇಳಿ. ನಾವು ಮತ್ತೆ ಬಂದಿದ್ದೆ ಅದಕ್ಕೆ ಜೇನ್ ಕೇಳಕ್ಕಾಗೆ ಬಂದಿದ್ದೀಗ. ಉಂಬ್ಳ ಬರ್ಲಿ. ಡೆಟಾಲ್ ಐತ ಕೊಡ್ರಿ. ಡೆಟಾಲ್ ಫುಲ್ ಖಾಲಿ ಕಲ ಸೌರ್ಕೊಂಡದ ಹೋಗ್ತೀರ ಶಿಸ್ತಾಗಿ. ಡೆಟಾಲ್ ಸೌರ್ಕೊಂಡದ ಹೋಗ್ತೀರ ಶಿಸ್ತಾಗಿ. ಹೌದಾ? ಡೆಟಾಲ್ ಸೌರಿರಿ ಇದು ಖರ್ಚಲ್ಲ. ಡೆಟಾಲು ಒಂಚೂರು ಕಾಳು ಮೆಣಸಲ್ಲ ಅರ್ಧಂಚು ಹಚ್ಚಿ ಹೋದ್ರೆ ಘಾಟ ಆದ್ರೆ ಉಂಬ್ಳ ಹತ್ತಲ್ಲ. ಮತ್ತೆ ಅಂತ ಹೇಳ ಗೊತ್ತಾ? ನನ್ ಕೈ ಸರಿ ಆಗಿಲ್ಲ ಅಂದ್ರೆ ನಿಮ್ಮಲ್ಲಿ ಒಬ್ಬ ಸಿಸ್ಟರ್ ಮನೆ ಕಳಿಸ್ಬೇಕು ಅಂತ ಹೇಳ್ಯಾರಂತೆ. ಗೈಸಿಗ ಮಾವನ ಜೊತೆ ಕೋಳಿ ತಗೊಂಡೋಗಿ ಬಂದ್ವಿ. ಕೋಳಿ ಅಂಗಡಿನೇ ಬಂದ ಬಿಟ್ಟಿದೆ. ಅದೇ ಮಾವು ಕೋಳಿ ತರ ಕಿಡಿ ಇದೆಲ್ಲ ಸರ್ವೆ ಮಾಡ್ತೇವೆ ಸುತ್ತಮುತ್ತ. ನಮ್ದರ ಒಂದ್ ಲೋಕ ಇದೆ, ಇವಂದೇ ಒಂದ್ ಲೋಕ ಇದೆ. ಈಗ ಇಷ್ಟ ತನಕ ಅಜ್ಜ ಮನೆಯಲ್ಲಿ ಒಂದು ಊಟ ಮಾಡಿ ಮಲಗಿ ಈಗ ಸಂಜೆ ಕಡೆ ಒಂದು ವಾಕ್ ಹೋಗೋಣ ಅಂತ ಹೊತ್ತಿದ್ವಿ. ಇಲ್ಲಿ ಇದೆ ನಮ್ಮ ಅಜ್ಜರ ಮನೆ. ಇದು ಇಲ್ಲಿ ನಮ್ಮ ನಿಕ್ಕಿ ಕರ್ಕೊಂಡು ಒಂದು ರೌಂಡ್ ಹೊಡೆ ಅಂತ ಹೊಂಟಿ. ಪಾಪ ಯಾಕೆ ಮನ್ಸಿಗೆ ಭಾರಿ ಬೇಜಾರು ಮಾಡ್ಕೊಂಡು ಯಾಕಂತ ಗೊತ್ತಿಲ್ಲ. ಯಾಕೆ ಬೇಜಾರು ಮಾಡ್ಕೊಂತ ಕೆಲವರಿಗೆ ಗೊತ್ತಾಗ್ತಿ. ಈ ವಿಡಿಯೋ ನೋಡಿದ್ರೆ ಗೊತ್ತಾಗತ್ತೆ ಅಷ್ಟೇ. ಇದು ಸುತ್ತ ಅಜ್ಜ ಮನೆ ಗದ್ದೆ. ಇದು ಗೈಸಿದೆ. ಇದು ಅಲ್ಲೊಂದು ಗುಡ್ಡ ಬರುತ್ತೆ ಅಜ್ಜ ಮನೆ ಹತ್ತ. ಇಲ್ಲೊಂದು ಗುಡ್ಡ ಬರುತ್ತೆ, ಇಲ್ಲೊಂದು ಗುಡ್ಡ ಬರುತ್ತೆ. ಸುತ್ತ ಗುಡ್ಡ ಗೈಸಿದು. ಇದು ನಮ್ಮ ಅಜ್ಜರ ಮನೆ, ಇದು ನಮ್ಮ ಮಾವರ ಮನೆ. ಇದು ಈ ಕಡೆ ಸುತ್ತ ಏನಾಗಲಿ ಇರೋ ಫೀಲೇ ಬೇರೆ ಮಾತ್ರ ಇದೆ. ನಾನು ಮತ್ತು ನಮ್ಮ ಮಾವ ಎಲ್ಲ ಸೇರಿ ಬಂದಿದ್ದೀವಿ ಇವತ್ತು. ಮತ್ತು ಇಲ್ಲಿ ಬಂದರೆ ಐತಲ್ಲ ಇರೋಕ್ಕೆ ಏನೋ ಒಂಥರ ಖುಷಿ ಮಾತ್ರ ಮಸ್ತ್ ಆಗತ್ತೆ. ಮತ್ತು ಇರೋಕ್ಕೆ ಮಾತ್ರ ಫುಲ್ ಈ ಕಡೆ ಎಲ್ಲ ಈಚಲು ಹಣ್ಣು ಮತ್ತು ಜಾಸ್ತಿ. ಮತ್ತು ಇದೆ ಈ ಕಡೆ ಐತಲ್ಲ ಈ ಚಾಪೆಲೆಲ್ಲ ಮಾಡ್ತಾರಲ್ಲ, ಚಾಪೆ ಹಣ್ಣಿತಾರೆ ಗೊತ್ತಾ? ಅದಿದೆ ಹುಲ್ಲಾಗೆ ಚಾಪೆ ಹಣ್ಣಿದೆ. ಇದು ಹಿಂಗೆ ಹೋಗ್ತಾ ಇದ್ವಿ. ಈಗ ನಮ್ಮ ಮಾವ ಒಂದು ರೌಂಡ್ ಹೋಗೋಣ ಅಂತ ಕಾರ್ ತಗೊಬಂದೇನೆ. ಈ ಕಡೆ ನಮ್ಮ ಅಜ್ಜರ ಮನೆ ಕಡೆ ಇಲ್ಲೆಲ್ಲ ಸುತ್ತ ಒಂದು ರೌಂಡ್ ಹೊಡೆಯೋಣ ಅಂತ ಹೇಳ್ಕೊಂಡು ಹೋಗಂಟಿವಿ. ಇದೆ ನಮ್ಮ ಮಾವನ್ ನೋಡ್ರಿ ಹೆಂಗೆ ಬಂದು ಮುಂದೆ ಹೆಂಗೆ ಕೂತೈತೆ ನೋಡ್ರಿದೆ ನಮ್ಗಿಂತ ಮುಂಚೆ. ಎಲ್ಲ ಹೋಗ್ಬೇಕ್ರೆ ತುಮಕೂರು ಅಂತ ಈಗ ಇಡ್ಸಂಜಿಗೆ ಯಾವಾರ ನಡೆಯಲ್ಲ. ನಮ್ಮ ಮಾವ ಇದೆ ಮನೆಗಿದ್ವಿ. ಹಂಗೆ ಒಂದೊಂದು ಹೊರ ಬಂದ್ವಿ. ಈಗ ಹಿಂಗೆ ಎಲ್ಲ ನಮ್ಮೂರು ಸುಳ್ಳಳ್ಳಿ ಹೆರ್ಬೆಟ್ಟ ಒಂದು ರೌಂಡ್ ಹೊಡೆಯೋಣ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮಾವ ಇದೆ ಕರ್ಕೊಂಡ್ರಿ. ಈಗ ಎಷ್ಟು ಇನ್ನೇ ರಾತ್ರಿ ಕರೆಂಟ್ ಹೋಗಿ
ಲಾಗ್ ಮಾಡೋಕ್ಕೆ ಆಗಲ್ಲ. ಫೋನ್ ಚಾರ್ಜರ್ ಸ್ವಿಚ್ ಆಫ್ ಆಗಿ ನೀನು ಹಿಡಿಯಕೋಬೇಕಂತ ಮಾಡಿದ್ವಿ ನಾನು ಮಾವ. ಕರೆಂಟ್ ಹೋಗಿ ಏನು ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಇವತ್ತು ಬೆಳಗ್ಗೆ ಕರೆಂಟ್ ಬಂದಮೇಲೆ ಫೋನ್ ಚಾರ್ಜ್ ಮಾಡ್ಕೊಂಡು ಈಗ ಮತ್ತೆ ಶುರು ಮಾಡಿದೆ. ಇಷ್ಟು ತನಕ ಎದ್ದೋ ಈಗ ತಿಂಡಿ ತಿಂದು ಈಗ ಹಿಂಗೆ ನಮ್ಮ ಮಾವ್ರ ಮನೆ ಗುಡ್ಡ ಹತ್ತನಂತ ಹೊಂಟಿವಿ. ಈಗ ನಮ್ಮ ಮಾವು ಇದೆ ಇಲ್ಲಿ ನೋಡಿ, ಬೆಳಗ್ಗೆ ಇಲ್ಲಿ ಚಳಿ ಕಾಸ್ತಾ ಇತ್ತು ನೋಡ್ರಿ ಇಲ್ಲಿ ಮಾವು ಹೆಂಗೆ. ಈಗ ನಮ್ಮ ಮಾವ್ರ ಮನೆ ಗುಡ್ಡ ಹತ್ತನಂತ ಹೊಂಟಿವಿ ನಾನು ಮತ್ತೆ ನಿಕ್ಕೆ. ಇದೆ ಗುಡ್ಡ ನೋಡೋಕೆ ಹಿಂಗೆ ಕಾಣ್ತದೆ, ಇಷ್ಟೇ ಸಣ್ಣ ಕಾಣ್ತದೆ ನೋಡೋಕೆ. ಇಲ್ಲಿಂದ ಇದೆ ಹಿಂಗೆ ಕಾಣುತ್ತೆ ಗುಡ್ಡ ನೋಡೋಕೆ, ಮತ್ತು ಭಾರಿ ದೊಡ್ಡದು ಗುಡ್ಡ, ಸಖತ್ ಹೈಟ್ ಐತೆ ಗುಡ್ಡ. ಈಗ ನೋಡ್ರಿ ಈ ಕಡೆ ಇಲ್ಲೊಂದು ಗುಡ್ಡ ಐತಿ, ಈ ಕಡೆ ಇಲ್ಲೊಂದು ಗುಡ್ಡ ಬರುತ್ತೆ, ಈ ಕಡೆ ಇಲ್ಲೊಂದು ಗುಡ್ಡ, ಅಲ್ಲೊಂದು ಗುಡ್ಡ. ಇವ್ರ ಮನೆ ಸುತ್ತನೂ ಗುಡ್ಡ ಗೈಸಿ ಈ ಕಡೆ ಫುಲ್ಲು. ಯಾವಾಗಲೂ ಅಷ್ಟಿಲ್ಲ, ರಜೆ ಸಿಕ್ಕರೆ ಫಸ್ಟ್ ಬರೋದು ಇಲ್ಲಿಗೆ, ಮತ್ತು ನಮ್ಮ ಕೊಣಂದು ರಜರ ಮನೆ. ಇವೆರಡು ಅಜ್ಜರ ಮನೆಗೆ ಹೋಗ್ತಾನೆ ಇರ್ತೀವಿ ಯಾವಾಗಲೂ. ಈಗ ಗುಡ್ಡ ಹತ್ತ ಸ್ಟಾರ್ಟ್ ಮಾಡಿದ್ವಿ ವಾಪಸ್ಸು. ಅಜ್ಜ ಮನೆ ಗುಡ್ಡ ಹತ್ತದೆ ಮಜಾ ಮಾಡ್ತದೆ, ಸಖತ್ ಎತ್ತರ ಐತಿದೆ. ಈಗ ಆಲ್ಮೋಸ್ಟ್ ಸುಮಾರು ಮಧ್ಯೆ ಬಂದು ಇಲ್ಲಿ ಅರ್ಧದಲ್ಲಿ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಮತ್ತೆ ಗುಡ್ಡ ಹತ್ತಕ್ಕೆ ಶುರು ಮಾಡಿದ್ವಿ. ಈಗ ಇದೆ ಇಲ್ಲಿಂದ ಸುತ್ತ ಹೆಂಗೆ ಕಾಣ್ತದೆ ನೋಡಿದೆ, ಇದು ನಮ್ಮ ಅಜ್ಜ ಮನೆ ಸುತ್ತ ಇರೋದು. ನಮ್ಮ ಅಜ್ಜ ಮನೆ ಅಲ್ಲಿ ಬರುತ್ತೆ, ಅಲ್ಲಿ ಅಜ್ಜರ ಮನೆ. ಇದು ಸುತ್ತ ಕಾಡುಗೈಸಿದೆ. ಈ ಗುಡ್ಡ ಹತ್ತಿದ್ವಿ, ದಮ್ ಬಂತು. ಈಗ ಸುಮಾರು ದಮ್ ಬಂತು, ಹತ್ತಕ್ಕಾತಿಲ್ಲ, ಕೈ ಕಾಲೆಲ್ಲ ಸೆಳಿತೈತಿ ಗೈಸಿಗ. ಅರ್ಧ ಗುಡ್ಡ ಹತ್ತಿದ್ವಿ, ಇನ್ನೊಂದು ಸ್ವಲ್ಪ ದೂರ ಐತೆ ಮೇಲೆ ಹತ್ತಿರ ಗುಡ್ಡ ಫುಲ್ಲು ಟ್ರಾಪಿಗೆ ಹೋಗ್ತೀವಿ. ಇದೆ ಇಲ್ಲಿಂದ ನೋಡ್ರಿ ಗೈಸಿದೆ ನಮ್ಮ ಅಜ್ಜ ಮನೆ ಸುತ್ತ ಹೆಂಗೆ ಕಾಣ್ತತಿದೆ ಗೈಸ್. ಫೈನಲಿ ಗುಡ್ಡದ ಮೇಲೆ ಬಂದ್ವಿ. ಇದೆ ಗುಡ್ಡ ಸುತ್ತ ಈಗ ನೋಡ್ರಿ ಹೆಂಗೈತೆ. ಅಪ್ಪ ಹೆಂಗಂತ ದಮ್ ಬಂದು ತಪ್ಪ ಹತ್ತರೊಳಗೆ ಇಷ್ಟೇ ಉಸಿರಾಡೋದು ವೀಡಿಯೋದಾಗ ಎಲ್ಲಿ ಉಸಿರಾಡ್ದಂಗೆ ಆತೈತಲ್ಲ. ಯಾರು ಬರೋದಿದ್ರೆ ಬರ್ಬೋದು ನಮ್ಮ ಅಜ್ಜರ ಮನೆಗೆ. ಯಾರು ಬರೋದಿದ್ರೆ ಹೇಳ್ರಿ, ಬೇಕಾದ್ರೆ ನಾನೇ ಕರ್ಕೊಬರ್ತೀನಿ. ಇಲ್ಲೆಲ್ಲ ಒಂದು ರೌಂಡ್ ನಿಮಗೆ ಓಡಾಡಿಸ್ತೀನಿ. ಅದೇ ಈ ಪ್ಲೇಸ್ ಪ್ಲೇಸ್ ಬಗ್ಗೆ ಮಾತ್ರ ಮಾತಾಡೋಂಗಿಲ್ಲ ಗೈಸ್. ಇದು ನಾವು ಇಲ್ಲಿ ಅಜ್ಜ ಮನೆ ಗುಡ್ಡ ಹತ್ತಕ್ಕೆ ಬಂದರೆ ನಮ್ಮ ಮಾವ ನೋಡ್ರಲ್ಲಿ ಕಾರ್ ತಗೊಂಡು ಹೊಂಡ ಕಡಿಯಾಗಿ ನಾನು ಹಾರು ಹೊಡಿತೀವಿ. ನಾನು ಕಾರ್ ತಗೊಂಡ್ಕೊಂಡು ಆರಾಮಾಗಿ ಹೋಗಾರ ಅಂದರೆ ಅವ್ನಿಗೆ ಅರ್ಜೆಂಟ್ ಆಗ್ಬೋದಿತ್ತು ಈಗ ಅಷ್ಟು ಬೇಗ ಮನೆಗೆ ಹೋಗೋಕ್ಕೆ. ಅಜ್ಜ ಮನೆ ಗುಡ್ಡ ಹತ್ತಿ ಒಂದಿಷ್ಟು ಫೋಟೋ ಎಲ್ಲ ತಗೊಂಡು ಎಲ್ಲ ಫೋಟೋ ವಿಡಿಯೋ ಎಲ್ಲ ತಗೊಂಡು ಶಿಸ್ತ ವಾಪಸ್ ಈ ಮನೆ ಕಡೆ ಹೋಗ್ತಾ ಇದೀವಿ. ನಮ್ಮ ಈಗ ಲಾಸ್ಟ್ ಮಾವ್ರ ಮನೆ ಒಂದು ಕವಳ ಹಾಕಿ ಶಿಸ್ತ ಹೊಂಡದ ಈಗ ಅಷ್ಟೇ. ಗೈಸ್ ನಮ್ಮ ತಾತ ಇದೆ, ನಿನ್ನೆಂದ ನಮ್ಮ ತಾತನ ತೋರಿಸ್ತಾ ಇಲ್ಲ. ಇದೆ ಇದು ನಮ್ಮ ತಾತ. ಇದು ಎಲ್ರಿ ದಪ್ಪ ಇದೀನಪ್ಪ. ತಾತನ ಮನೆಗೆ ಬರ್ತೀನಿ, ತಾತನ್ನೇ ತೋರ್ಸೋದು. ಇಲ್ಲಪ್ಪ ತಾತ ಇಲ್ಲ ಐತಲ್ಲ, ತಾತ ಕಾಣ್ಲಾ. ನಿನ್ನೆ ಕುರಿಟಕ್ಕೆ ಹೋಯ್ತು ತಾತ ಹೊಸೂರಿಗೆ. ಬರದಾ ಚೀಲ ಮತ್ತೆ ಚೀಲ ಚಾರ್ಜರು ಬತ್ತೆ ಚೀಲ ಹೋಗ್ಬರ್ದಂಗಾರೆ ಯಾವಾಗ ಬರ್ತೀರಿ? ಸೋಮವಾರ ಬರ್ತೀನಿ. ಸೋಮವಾರ ಬಂದು ನಾಮನಿಗೆ ಬರ್ತೀರಿ, ಅತ್ಲಾಗೆ ಹೋಗ್ತೀರಿ ನೀವು. ಫೈನಲಿ ನಮ್ಮ ಅಜ್ಜ ಮನೆ ಟ್ರಿಪ್ನ ಮುಗಿಸಿ ಮನೆ ಕಡೆ ಹೋಗ್ತಾ ಇದೀವಿ. ಈಗ ಅಜ್ಜ ಮನೆ ಟ್ರಿಪ್ ಹೆಂಗಿತ್ತಾ? ಇರ್ಬೇಕಿತ್ತು, ಅಲ್ಲಿ ನಮಗೆ ಟೈಮ್ ಇಲ್ಲ. ಹೆಂಗಿತ್ತಾ ಅಜ್ಜ ಮನೆ ಟ್ರಿಪ್? ಎಸ್ ಏನಾಗಲಿಲ್ಲ, 3 ಜನ ಸೇರ್ಕೊಂಡು ಮತ್ತೆ ಅಜ್ಜ ಮನೆ ಭಾರಿ ಜಾಲಿ ಮಾಡಿವಿ. ನಮ್ಮ ಮಾವನ್ ಕರ್ಕೊಂಡು ಜಾಲಿ. ನೆಕ್ಸ್ಟ್ ಲಾಗ ಸಿಗ್ತೀನಿ. ಟಾಟಾ, ಬೈ ಬೈ.